माता के बोलो भारत माता के ಸದಲಗದಲ್ಲಿ ಅನ್ನದಾತ ಇವತ್ತು ನಿಜವಾಗೂ ಈ ಭಾಗದಿಂದ ಬೋರ್ಗಾಂವ್ ಚಮ್ನೇವಾಡಿ ಎಕ್ಸಮ್ಮ ಭೋಜ್ ಬೇರೆ ಬೇರೆ ಗ್ರಾಮದಿಂದ ಬಂದಂತ ನಮ್ಮೆಲ್ಲ ರೈತರ ಅನ್ನದಾತ ಅವ್ರಿಗೆ ಮೊದಲನೇದಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಹೇಳಿ 7 ದಿವಸದಿಂದ ಇವತ್ತ ರೈತರು ಹೋರಾಟ ಮಾಡಿ ಇವತ್ತ ಗುರ್ಲಾಪುರ್ ಪ್ರವಾಸದಿಂದ ಪ್ರತಿಯೊಂದು ತಾಲೂಕಾದಲ್ಲಿ ಹೋರಾಟ ಮಾಡಿ ಇವತ್ತು ಸದಲ್ಗಾದಾಗ ಕೂಡ ಈ ಹೋರಾಟದಲ್ಲಿ ತಾವೆಲ್ಲ ರೈತರು ಸಹಭಾಗಿಯಾಗಿದ್ದೀರಿ. ವಿಶೇಷ ಅಂದ್ರೆ ನಾನು 4 ದಿವಸ ಬೆಂಗಳೂರಿಗೆ ಹೋಗಿನಿ, ಬಂದ್ಮೇಲೆ 2 ದಿವಸ ಆರಾಮಿಲ್ಲಾಗಿತ್ತು. ಗುರ್ಲಾಪುರ್ ಕ್ರಾಸ್ಗೂ ಕೂಡ ನಮ್ಮಲ್ಲಿ ರೈತರು ಫೋನ್ ಮಾಡಿ ನೀವು ಅಣ್ಣ ಬರ್ಬೇಕಂತ ನಮ್ಗೆ ವಿನಂತಿ ಮಾಡಿದಾಗ ಇವತ್ತು ಬೆಳಿಗ್ಗೆ ಸದಲ್ಗಾದಾಗ ತಾವೆಲ್ಲರೂ ಸೇರಿ ಅಂತ ಗುರುತಾದ್ಮೇಲೆ ಮಿತ್ರರಾದ ನಮ್ಮ ರಾಜು ಶೆಟ್ಟಿ ಅವ್ರ ಮಗ ಸೌರಭ್ ಶೆಟ್ಟಿ ಅವರು ಬಂದರು. ನಿಮ್ ಎಲ್ಲರ ಪರವಾಗಿ ನಾವು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಈ ಹೋರಾಟ ನಮ್ಮ ಗಡಿ ಭಾಗ ನಮ್ಮ ಮಹಾರಾಷ್ಟ್ರದಿಂದ ಒಬ್ಬ ರೈತರಾಗಿ ಇವತ್ತ ದರ ಆಗ್ಲಿ ನಿಜವಾಗೂ ನಿಮ್ ಪರವಾಗಿ ಯಾರೇ ನಿಂತ್ರ 2 ವ್ಯಕ್ತಿ ಆದ ಸನ್ಮಾನ್ಯ ರಾಜು ಶೆಟ್ಟಿ ಅವರು, ಇಲ್ಲಿ ಪ್ರಕಾಶಣ್ಣ ಹುಕ್ಕೇರಿ ಅವರು ಇಬ್ಬರು ಕೂಡಿ ಈ ಭಾಗದಾಗ ನ್ಯಾಯ ಯಾರು ಕೊಟ್ಟಿದ್ದಾರೆ, ನಮ್ಮ ಇಬ್ಬರು ನಾಯಕರು ಕೊಟ್ಟಿದ್ದಾರೆ. ಇವತ್ತ ಹೋರಾಟ ಸಮಯದಲ್ಲಿ ಸಾಕಷ್ಟು ನಮ್ಮ ರೈತರು ಎಲ್ಲರೂ ಕೂಡಿ ಮಾತಾಡಿ ಇವತ್ತ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಈಗ ನೀವು ಏನು ಮನವಿ ಮಾಡಕತ್ತೀರಿ, ನಮ್ ಏನ್ ಇವತ್ತ ರೈತರು ಬೆಳೆ ಮಾಡಿದಾರು ಸುಮಾರು 3,500 ರೂಪಾಯಿ ಸಿಗಬೇಕು, ಅದಕ್ಕಿಂತ ₹1 ಕಡಿಮೆ ಸಿಗಬಾರ್ದಂತ ನಿಮ್ಮೆಲ್ಲರೂ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಿಗ್ಗೆ ಇವತ್ತ ಸಕ್ಕರೆ ಸಚಿವರ ಜೊತೆ ಮಾತಾಡಿನಿ. ಅವ್ರು ಇವತ್ತ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಇವತ್ತ ಸಾಯಂಕಾಲ ವರೆಗೆ ನಿಮ್ಗೆ ಏನ್ ಸಾಧ್ಯತೆ ನಾವು ಘೋಷಣೆ ಮಾಡ್ತೀವಿ ಅಂತ ಅವರು ಇವತ್ತ ಮೀಟಿಂಗ್ ನಲ್ಲಿ ಹೇಳಿದರು. ಆದ್ರೆ ಇವತ್ತ ನಾ ಒಂದು ಮಾತು ಹೇಳ್ತೀನಿ, FRP ಭಾಗದಾಗ ಇವತ್ತ ಸೌರಭ್ ಶೆಟ್ಟಿನೂ ಕೂಡ ಅದಾರ, ಮಹಾರಾಷ್ಟ್ರದ ಕೇಳಿನಿ. 1 ತಾಸು ಬಿಟ್ಟು ಇವತ್ತು ಅವ್ರು ಕೂಡ ಇವತ್ತು ಎಲ್ಲರೂ ಮೀಟಿಂಗ್ ಮಾಡಿ ಇವತ್ತ ಸರ್ಕಾರ ಮತ್ತು ಎಲ್ಲ ಕಾರ್ಖಾನೆ ಕೂಡಿ ಚರ್ಚೆ ಮಾಡಿ ಸುಮಾರು 3,600 ರೂಪಾಯಿ ಅಲ್ಲಿ ಬಹುತೇಕ ಇವತ್ತು 1 ತಾಸದಾಗ ಘೋಷಣೆ ಆಗ್ತೈತಿ. ಇನ್ನೂ ಕೂಡ ಹಾಗೆ FRP ನಾವು ನೋಡಿದ್ರೆ ಇವತ್ತ ಸಕ್ಕರೆ ದರ 38 ರೂಪಾಯಿ ಐತಿ, 38 40 ರೂಪಾಯಿ ಸರಾಸರಿ ಹೇಳ್ತೀನ. ಒಮ್ಮೆ ಇಲ್ಲ 38 ಆಗ್ಬೇಕು. ಏನ್ ಬಸವರಾಜನ ನೀ ಮನಸ್ಸಿನಿಂದ ಮಾತಾಡಿದ್ದಿ, ನೀ ಇವತ್ತು ಏನ್ ಮಾತಾಡಿದಿ ರೈತರ ಮನಸ್ಸು ಇಚ್ಛಾ ನೀ ಇವತ್ತು ಮಾತಾಡಿದಿ, ನಿಮಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. FRP ಸಕ್ಕರೆ ದರ 38-40 ಐತಿ. ಕೇಂದ್ರ ಸರ್ಕಾರವು ಕೂಡ ಇದರ ಬಗ್ಗೆ